Hello everyone, welcome to Navras Master Tutorials, chapter number 4, data handling. Okay, data handling ಅಂತ ಇದೆ ಚಾಪ್ಟರ್ ಹೆಸರು. ಏನು ಡಾಟಾ ಹ್ಯಾಂಡ್ಲಿಂಗ್ ಅಂದರೆ ಏನು, ಡಾಟಾ ಅಂದರೆ ಏನು ಅನ್ನೋದನ್ನು ನೋಡೋಣ. ನೋಡಿ, ಡಾಟಾ ಅಂದರೆ ಎನಿ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಇನ್ ದ ಫಾರ್ಮ್ ಆಫ್ ವರ್ಡ್ಸ್, ನಂಬರ್ಸ್, ಮೆಷರ್ಮೆಂಟ್ಸ್ ಆರ್ ಸಿಂಬಲ್ಸ್ ಇನ್ ಎನಿ ಅದರ್ ಫಾರ್ಮ್ ಇಸ್ ಕಾಲ್ಡ್ ಡಾಟಾ ಅಂತ ಹೇಳ್ತೀವಿ. ಅಂದರೆ ಡಾಟಾ ಅಂದರೆ ಏನಾದರೂ ಕಲೆಕ್ಟ್ ಮಾಡ್ತೀವಲ್ಲ, ಒಬ್ಬರ ಹತ್ರ ಮಾರ್ಕ್ಸ್ ತೊಗೋಬೋದು, ಮೆಷರ್ಮೆಂಟ್ ತೊಗೋಬೋದು, ಕಲರ್ಸ್, ಬಯೋಡಾಟಾ ಕೇಳ್ತೀವಿ, ಏನಾದರೂ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊತೀವಲ್ಲ, ಅದನ್ನೇ ಡಾಟಾ ಅಂತ ಕರಿತೀವಿ. ಓಕೆ, ಈಗ ಡಾಟಾ ಹ್ಯಾಂಡ್ಲಿಂಗ್ ಅಂದರೆ ಏನು? ಡಾಟಾ ಹ್ಯಾಂಡ್ಲಿಂಗ್ ಅಂದರೆ ಏನು? ಡಾಟಾ ಹ್ಯಾಂಡ್ಲಿಂಗ್ ಅಂದರೆ ಈಗ ಡಾಟಾ ಕಲೆಕ್ಟ್ ಮಾಡಿರೋದನ್ನು ನಾವು ಅದು ಪ್ರೆಸೆಂಟ್ ಮಾಡೋದು. ಓಕೆ, ಪ್ರೆಸೆಂಟ್ ಮಾಡೋದನ್ನು ನಾವು ಡಾಟಾ ಹ್ಯಾಂಡ್ಲಿಂಗ್ ಅಂತ ಕರಿಬೋದು. ಡಾಟಾ ಹ್ಯಾಂಡ್ಲಿಂಗ್ ಮೀನ್ಸ್ ಟು ಕಲೆಕ್ಟ್ ಆ್ಯಂಡ್ ಪ್ರೆಸೆಂಟ್ ದ ಡಾಟಾ ಸೊ ದಟ್ ಇಟ್ ಕುಡ್ ಬಿ ಯೂಸ್ಡ್ ಇನ್ ಎನಿ ಸ್ಟಡೀಸ್ ಆರ್ ಫೈಂಡಿಂಗ್ಸ್. ಅದನ್ನು ತೊಗೊಂಡು ನಾವು ಈಗ ನೋಡಿ, ಏನೋ ಕಲೆಕ್ಟ್ ಮಾಡಿರ್ತೀವಿ, ಮಾರ್ಕ್ಸ್ ಕಲೆಕ್ಟ್ ಮಾಡಿರ್ತೀವಿ, ಅದನ್ನೆಲ್ಲ ಒಂದು ಪ್ರೆಸೆಂಟ್ ಮಾಡೋದಿರುತ್ತಲ್ಲ, ಆ ಪ್ರೆಸೆಂಟ್ ಮಾಡೋದ್ರಿಂದ ಕರೆಕ್ಟಾಗಿ ನೀಟಾಗಿ ಗೊತ್ತಾಗುತ್ತೆ. ಇವ್ರಿಗಿಷ್ಟು ಬಂದಿದೆ, ಈ 8th ಸ್ಟ್ಯಾಂಡರ್ಡ್ ಅವ್ರಿಗೆ ಇಷ್ಟು ಮಾರ್ಕ್ಸ್ ಬಂದಿದೆ, 7th ಸ್ಟ್ಯಾಂಡರ್ಡ್ ಅವ್ರಿಗೆ ಇಷ್ಟು ಮಾರ್ಕ್ಸ್ ಈ ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಒಂದು ಚಾರ್ಟ್ ಮಾಡ್ಕೊಂಡು ಹೇಳ್ತೀವಲ್ಲ, ಅದನ್ನು ಡಾಟಾ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಹಂಗಿದ್ರೆ ಅದನ್ನು ನಾವು ಈಸಿಯಾಗಿ ನೋಡ್ಬೋದು, ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಈಗ ನೋಡಿರಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ. ಏನಿದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ ಅಂದರೆ ದ ಗ್ರೂಪ್ಡ್ ಡಾಟಾ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಗ್ರಾಫಿಕಲಿ ಫಾರ್ ಇಟ್ಸ್ ಕ್ಲಿಯರ್ ಪಿಕ್ಚರ್. ಇಟ್ ಈಸ್ ದ ಈಸಿಯೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ದ ಡಾಟಾ. ಅಂದರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಓಕೆ, ಡಾಟಾ ಕಲೆಕ್ಟ್ ಮಾಡಿದ್ವಿ, ಅದು ಪ್ರೆಸೆಂಟು ಮಾಡ್ತಿದ್ವಿ, ಅದು ಗ್ರಾಫಿಕಲಿ ಯಾವ ರೀತಿ ಪ್ರೆಸೆಂಟ್ ಮಾಡೋದು ನೋಡಿ. ಫಾರ್ ಎಕ್ಸಾಂಪಲ್, ಇದು ಪಿಕ್ಟೋಗ್ರಾಫ್ ಅಂತ ಒಂದು ಇದೆ, ಬಾರ್ ಗ್ರಾಫು, ಡಬಲ್ ಗ್ರಾಫು, ಈ ಥರ 3 ಟೈಪ್ಸ್ ಆಫ್ ಗ್ರಾಫಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು ಡಾಟಾನ. ನೋಡಿ, ಈ ಪಿಕ್ಟೋಗ್ರಾಫಲ್ಲಿ ಪಿಕ್ಚರ್ಸ್ ಮೂಲಕ ಈ ಥರ ತೋರಿಸ್ಬೋದು. ಏನಾದರೂ ಪಿಕ್ಚರ್ ಇರ್ಬೋದು, ಇದೆ ಅಂತಲ್ಲ, ಕಾರ್ ಇರ್ಬೋದು, ಸ್ಮೈಲೀಸ್ ಇರ್ಬೋದು, ಆ್ಯಪಲ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ಏನಾದರೂ ಪಿಕ್ಚರ್ಸಿಂದ ನಾವು ಡಾಟಾನ ಪ್ರೆಸೆಂಟ್ ಮಾಡೋದನ್ನು ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಈಗ ಬಾರ್ ಗ್ರಾಫ್ ಅಂತಂದರೆ ಈಗ ನೋಡಿ, ಈ ಥರ ಇರುತ್ತೆ ಬಾರ್ ಗ್ರಾಫ್ ಅಂತಂದರೆ. ಇಲ್ಲಿ ಬಾರ್ ಗ್ರಾಫಲ್ಲಿ ನೋಡಿ ನಾವು ಹೇಳ್ಬೋದು, ಈ ಮಗು ಈ ಸಬ್ಜೆಕ್ಟಲ್ಲಿ ಇದರಲ್ಲಿ ಕಡಿಮೆ ಬಂದಿದೆ, ಈ ಸಬ್ಜೆಕ್ಟಲ್ಲಿ ಇವ್ರಿಗೆ ಹೈಯೆಸ್ಟ್ ಬಂದಿದೆ ಮಾರ್ಕ್ಸ್, ಏನಾದರೂ ಇರ್ಬೋದು, ಮಾರ್ಕ್ಸ್ ಒಂದೇ ಅಲ್ಲ, ಏನಾದರೂ ಇರ್ಬೋದು. ನಾವು ಈ ಗ್ರಾಫಲ್ಲಿ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗುತ್ತಲ್ಲ, ಇದು ಹೈಯೆಸ್ಟ್ ಇದೆ, ಇದು ಸೆಕೆಂಡ್ ಹೈಯೆಸ್ಟ್ ಇದೆ, ಇದು ಥರ್ಡ್ ಹೈಯೆಸ್ಟ್ ಇದೆ, ಇದು ಫೋರ್ತ್, ಇದು ಲಾಸ್ಟ್ ಅಂತ. ಆ ಥರ ಗ್ರಾಫಲ್ಲಿ ನೋಡಿ ಹೇಳ್ಬೋದು. ಈ ಡಬಲ್ ಗ್ರಾಫ್ ಅಂದರೆ ಏನು ಅಂದರೆ, ಡಬಲ್ ಗ್ರಾಫಲ್ಲಿ ಅಟ್ ಎ ಟೈಮ್ ನಾವು ಸೈಮಲ್ಟೇನಿಯಸ್ಲಿ ಎರಡನ್ನು ನೋಡ್ಬೋದು. ಈಗ ಸಪೋಸ್ ಇದು ಬ್ಲೂ ಲೈನ್ ಬಾಯ್ಸ್ ಅಂತ ಇಟ್ಕೊಳ್ಳಿ, ಇದು ರೆಡ್ ಲೈನ್ ಗರ್ಲ್ಸ್ ಅಂತ ಇಟ್ಕೊಳ್ಳಿ. ಅಟ್ ಎ ಟೈಮ್ ಮಾರ್ಕ್ಸ್ ನಾವು ಬರೆದ್ರೆ ಹೇಳ್ಬೋದು ನಾವು, ನೋಡಿ ಬಾಯ್ಸಿಗೆ ಈ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಬಂದಿದೆ, ಗರ್ಲ್ಸಿಗೆ ಇದರಲ್ಲಿ ಕಡಿಮೆ ಬಂದಿದೆ, ಈ ಸಬ್ಜೆಕ್ಟಲ್ಲಿ ಗರ್ಲ್ಸ್ ಹೈಯೆಸ್ಟ್ ಇದ್ದಾರೆ, ಬಾಯ್ಸಿಗೆ ಕಡಿಮೆ ಬಂದಿದೆ. ಆ ಥರ ಯಾವುದಾದ್ರೂ ನಾವು ಇದು ಡಬಲ್ ಗ್ರಾಫ್ರಿಂದ ನಮಗೆ ಅಟ್ ಎ ಟೈಮ್ ಇಬ್ಬರದು ಗೊತ್ತಾಗುತ್ತೆ. ಓಕೆ, ಇದೇನು ಅವಶ್ಯಕತೆ ಬೀಳಲ್ಲ, ಬಟ್ ನಮಗೆ ಗೊತ್ತಿರಬೇಕು. ಓಕೆ, ಈಗ ನೆಕ್ಸ್ಟ್ ನೋಡಿ, ಪೈ ಚಾರ್ಟ್ ಅಂದರೆ ಏನು ನೋಡಿ. ಇಫ್ ಯು ರೆಪ್ರೆಸೆಂಟ್ ದ ಡಾಟಾ ಇನ್ ಎ ಸರ್ಕಲ್ ಫಾರ್ಮ್, ದೆನ್ ಇಟ್ ಈಸ್ ಸೆಡ್ ಟು ಬಿ ದ ಪೈ ಚಾರ್ಟ್. ದಿಸ್ ಗ್ರಾಫ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಹೋಲ್ ಆ್ಯಂಡ್ ಇಟ್ಸ್ ಪಾರ್ಟ್. ವಿ ಹ್ಯಾವ್ ಟು ಡಿವೈಡ್ ದ ಸರ್ಕಲ್ ಇಂಟು ಸೆಕ್ಟರ್ ಆ್ಯಂಡ್ ಈಚ್ ಸೆಕ್ಟರ್ ಈಸ್ ಪ್ರಪೋರ್ಷನಲ್ ಟು ಇಟ್ಸ್ ರೆಸ್ಪೆಕ್ಟಿವ್ ಆ್ಯಕ್ಟಿವಿಟಿ. ಅಂದರೆ ಈಗ ನೋಡಿ, ಪೈ ಚಾರ್ಟ್ ಅಂದರೆ ಇಲ್ಲಿ ನೋಡಿ, ಈ ಥರ ಸರ್ಕಲ್ ಮಾಡಬೇಕು. ಕಂಪ್ಲೀಟ್ ಸರ್ಕಲ್ ಎಷ್ಟಿರುತ್ತೆ ನಮ್ಗೆ ಗೊತ್ತಲ್ವ, 360 ಡಿಗ್ರಿ ಇರುತ್ತೆ ಅಂತ. ಸೊ ಕಂಪ್ಲೀಟ್ 360 ಡಿಗ್ರಿನಲ್ಲಿ ನಾವು ಈ ಥರ ಡಿವೈಡ್ ಮಾಡಿ ಸರ್ಕಲ್ ಮಾಡಿ, ಇಲ್ಲಿ ನೋಡಿ, we have the information in percentage, then we need to calculate the respective angles to show them in a pie chart. ಈ ಥರ ಆ್ಯಂಗಲ್ಸ್ ಫಾರ್ಮೇಷನ್ ಮಾಡಿ ಅದರಲ್ಲಿ ನಾವು ತೋರಿಸ್ಬೋದು, ಈ ಕ್ಯಾಲ್ಕುಲೇಷನ್ ಮಾಡ್ಬೋದು, ಫ್ರ್ಯಾಕ್ಷನ್ ಆಗಿ ಮಾಡಿ. ನೋಡಿ, we know that complete circle is of 360 degree, so we need to calculate the fraction of 360 degree for every sector ಅಂತ. ಓಕೆ, ಈಗ ಈ ರೀತಿ ನೋಡಿ, ಇಲ್ಲಿ ನೋಡಿದರೆ ಗೊತ್ತಾಗುತ್ತಲ್ವ, ಹಿಂದಿನಲ್ಲಿ ಕಡಿಮೆ ಇದೆ, ಓಕೆ, ಮ್ಯಾಥ್ಸಲ್ಲಿ ಇನ್ನೂ ಕಡಿಮೆ ಇರ್ಬೋದು, ಸೈನ್ಸಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಇಂಗ್ಲೀಷಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಇನ್ನೂ ಜಾಸ್ತಿನೇ ಇದೆ. ಆ ರೀತಿ ಫಾರ್ ಎಕ್ಸಾಂಪಲ್ ಇದು ಹೇಳ್ತಾ ಇರೋದು, ನಾವು ಎಕ್ಸಸೈಸ್ ಮಾಡುವಾಗ ಗೊತ್ತಾಗುತ್ತೆ. ನಾವು ಕರೆಕ್ಟಾಗಿ ಪ್ರೊಟ್ರಾಕ್ಟರ್ ಇಟ್ಕೊಂಡು ಮಾಡಬೇಕು, ಆ್ಯಂಗಲ್ ಟು ಆ್ಯಂಗಲ್ ಕರೆಕ್ಟ್ ಮೆಷರ್ ಬರುತ್ತೆ. ಓಕೆ, ಅದರಿಂದ ನಾವು ಏನು ಗ್ರಾಫಿಕಲ್ಲಿ ತೋರಿಸ್ಬೋದು ಪೈ ಚಾರ್ಟಲ್ಲಿ. ಓಕೆ, ಇದು ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಫ್ರೂಟ್ಸ್
ತೊಗೊಂಡಿದ್ದೀನಿ, ಏನಾದರೂ ತೊಗೋಬೋದು. ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಅಂತ ತೊಗೊಂಡಿದ್ದೀನಿ. ಎಷ್ಟು ಜನಕ್ಕೆ ಆ್ಯಪಲ್ ಅಂದರೆ ಇಷ್ಟಪ್ಪ, ಆ್ಯಪಲ್ ಅಂದರೆ 40 ಮೆಂಬರ್ಸಿಗೆ ಇಷ್ಟ, ಫಾರ್ ಎಕ್ಸಾಂಪಲ್ ಇದು. ಓಕೆ, ಬನಾನಾ ಅಂದರೆ ಎಷ್ಟು ಜನಕ್ಕೆ ಇಷ್ಟ, 25 ಮೆಂಬರ್ಸ್ಗೆ ಇಷ್ಟ. ಪಪಾಯ ಅಂದರೆ ಎಷ್ಟು ಜನಕ್ಕೆ ಇಷ್ಟ, 15 ಮೆಂಬರ್ಸ್ಗೆ ಇಷ್ಟ. ಜಾಕ್ ಫ್ರೂಟ್ ಅಂದರೆ ಎಷ್ಟು ಜನಕ್ಕೆ ಇಷ್ಟ, 20 ಮೆಂಬರ್ಸ್ ಇಷ್ಟ. ಓಕೆ, ಈಗ ಇದು ಟೋಟಲ್ ಎಷ್ಟಾಯಿತು ನೋಡ್ಕೋಬೇಕು. ನೋಡಿ ಎಷ್ಟಾಯಿತು, 20, 25, 45, 50, 60, 60 + 40 100 ಆಯಿತು. 100 ಆಗಬೇಕಂತ ಏನೂ ಇಲ್ಲ, ಎಷ್ಟಾದರೂ ಆಗ್ಬೋದು. ಇದು ಫಾರ್ ಎಕ್ಸಾಂಪಲ್ ತೊಗೊಂಡಿರೋದು. ಈಗ ನಾವೇನು ಮಾಡಬೇಕು, ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಫ್ರ್ಯಾಕ್ಷನ್ ಸಿಗುತ್ತೆ. ನೋಡಿ ಯಾವ ರೀತಿ ಮಾಡಬೇಕಂತ ತೋರಿಸ್ತೀನಿ. ಸಾರಿ, ಇದು ಫ್ರ್ಯಾಕ್ಷನು, ಇದು ಸೆಂಟ್ರಲ್ ಆ್ಯಂಗಲ್. ಸೆಂಟ್ರಲ್ ಆ್ಯಂಗಲ್ ಅಂದರೆ ಏನು, ಸೆಂಟ್ರಲ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಓಕೆ, ಈಗ ನೋಡಿ ಇದು 40 ಇದೆ ಅಲ್ವಾ, ಇದು ಟೋಟಲ್ ಎಷ್ಟು ಬರುತ್ತೆ, 100 ಇದೆ. ಇದೆಲ್ಲ ಸೇರಿ ಟೋಟಲ್ 100 ಇದೆ. ಈ ಫಸ್ಟ್ ಇದೊಂದೇ ತೊಗೊಳ್ಳಿ, 40 / 100. ಓಕೆ, ಇದು ಎಷ್ಟು ಬರುತ್ತೆ, ಸೆಕೆಂಡ್ ಚಿಕ್ಕದಾಗಿ ಬರೆಯೋಣ, ಆಗಲ್ಲಲ್ಲ. 40 / 100. ಓಕೆ, ಸೆಕೆಂಡದು 25 / 100. ಥರ್ಡದು 15 / 100. ಫೋರ್ತದು 20 / 100. ಈ ರೀತಿ ಇದೆ. ಸೆಂಟ್ರಲ್ ಆ್ಯಂಗಲ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡಿ. ಇದನ್ನು ಕ್ಯಾನ್ಸಲೇಷನ್ ಮಾಡಿದರೂ ಮಾಡ್ಬೋದು, ಇಲ್ಲಾಂದರೆ ಹಂಗೇನೂ ಇಡ್ಬೋದು. ಓಕೆ, 1s 4s 1s 5s. ಓಕೆ, ಇಲ್ಲಿ 4/10 ಇದೆ, ಇಲ್ಲಿ 1/4 ಇದೆ, ಇಲ್ಲಿ 15/100 ಕ್ಯಾನ್ಸಲೇಷನ್ ಹೋಗುತ್ತೆ, ಹಂಗೆ ಇಟ್ಟಿದ್ದೀನಿ. ಓಕೆ, ಇಲ್ಲಿ 1/5 ಇದೆ. ಓಕೆ, ಈಗ ಸೆಂಟ್ರಲ್ ಆ್ಯಂಗಲ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸರ್ಕಲ್ ಅಂದರೆ ನಮಗೆ 360 ಡಿಗ್ರಿ ಅಂತ ಗೊತ್ತಲ್ವ. ಸೊ ನಾವೇನು ಮಾಡಬೇಕು, 4/10 × 360 ಈ ರೀತಿ ಹಾಕ್ಕೋಬೇಕು. 360 ಕಾಮನ್ ಇರುತ್ತೆ, ಎಲ್ಲ ಸೆಂಟ್ರಲ್ ಆ್ಯಂಗಲ್ ತೆಗಿಯೋದಕ್ಕೆ 360 ಕಾಮನ್ ಆಗಿರುತ್ತೆ. ಆದರೆ ಈ ನಂಬರು ಡಿಫರ್ಸ್, ಈ ನಂಬರ್ ಡಿಫರೆಂಟ್ ಆಗುತ್ತೆ. ಈ ನಂಬರ್ ಯಾವ್ದು ಬರಿಬೇಕು, ಟೋಟಲ್ ನಂಬರ್ ಇರೋದನ್ನು ಬರಿಬೇಕು. ಈ ನಂಬರ್ ಸಿಂಗಲ್ ಇಂಡಿವಿಜುವಲ್ ನಂಬರ್ ಯಾವ್ದು ಇರುತ್ತಲ್ಲ ಮೇಲೆ, ಆ ನಂಬರ್ ಮಾತ್ರ ಇಲ್ಲಿ ಮೇಲೆ ಬರ್ಕೋಬೇಕು. ಅವಾಗ ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಬರುತ್ತೆ. ಈಗ ನೋಡಿ 0 0 ಕ್ಯಾನ್ಸಲ್ಸ್. ಓಕೆ, 36 4s ಏನು ಬರುತ್ತೆ, 144 ಬಂತು. ಓಕೆ, ಅದೇ ರೀತಿ ಇದನ್ನು 1/4 × 360. ಇದನ್ನು ಅಷ್ಟೇ, 4 1s 4 90s ಏನು ಬಂತು, 90 ಬಂತು. ಓಕೆ, ಇದು 15/100 × 360. ಓಕೆ, ಇಲ್ಲಿನೂ ಅಷ್ಟೇ 0 0 ಕ್ಯಾನ್ಸಲ್ಸ್. 5 3s 5 2s 2 1s 2 1s 2 8s. ಓಕೆ, 18 3s ಎಷ್ಟು ಬಂತು, 54. ಓಕೆ, ಈಗ ಲಾಸ್ಟ್ ಒನ್ನು 1/5 × 360. ಕ್ಯಾನ್ಸಲೇಷನ್ ಹೋಗುತ್ತೆ ನೋಡಿರಿ, 5 1s 5 7s 5 2s ಎಷ್ಟು ಬಂತು, 72 ಬಂತು. ಇವು ಸೆಂಟ್ರಲ್ ಆ್ಯಂಗಲ್ ಡಿಗ್ರಿ, 144 ಡಿಗ್ರಿ, 90 ಡಿಗ್ರಿ, 54 ಡಿಗ್ರಿ, 72 ಡಿಗ್ರಿ. ಇದನ್ನು ಯಾವ ರೀತಿ ಪೈ ಚಾರ್ಟಲ್ಲಿ ತೋರಿಸ್ಬೇಕು, ಈ ಥರ ಸರ್ಕಲ್ ಮಾಡ್ಕೋಬೇಕು. ಇಲ್ಲಿ ಇದರಲ್ಲಿ ಪ್ರೊಟ್ರಾಕ್ಟ್ರಿಂದ ತೋರಿಸ್ತೀನಿ ನಾನು. ನೋಡಿ ಈ ಥರ ಸರ್ಕಲ್ ಮಾಡಿಕೊಂಡು ಫಸ್ಟ್ ಸೆಂಟ್ರ್ ಪಾಯಿಂಟ್ ತೊಗೊಂಡ್ವಾ, ಸೆಂಟ್ರ್ ಪಾಯಿಂಟಿಂದ ನಾವು ಹಾಕ್ಕೋಬೇಕು. ಎಲ್ಲಿಂದಾರ ಸರ್ಕಲಿಗೆ ಟಚ್ ಆಗಂಗೆ ರೇಡಿಯಸ್ ಹಾಕ್ಕೋಬೇಕು ಈ ರೀತಿ. ಓಕೆ, ಈಗ ಯಾವುದಾದ್ರೂ ತೊಗೋಬೋದು ಆ್ಯಂಗಲ್. 144 ಆದರೂ ತೊಗೊಳ್ಳಿ, 90 ಆದರೂ ತೊಗೊಳ್ಳಿ, 54 ಆದರೂ ತೊಗೊಳ್ಳಿ. 90 ತೊಗೊಂಡ್ರೆ ಈಸಿ ಆಗುತ್ತಲ್ವ. ಸೊ 90 ತೊಗೊಳ್ಳೋಣ, ಪಾಯಿಂಟ್ ಮಾಡಿ ನಾವು ಜಾಯಿಂಟ್ ಮಾಡೋಣ. ಇದು 90 ಡಿಗ್ರಿ ಬಂತು. ಓಕೆ, ಈಗ ಈ ಲೈನ್ ಆದರೂ ಬೇಸ್ ತೊಗೊಳ್ಳಿ, ಈ ಲೈನ್ ಆದರೂ ಬೇಸ್ ತೊಗೊಳ್ಳಿ ನೆಕ್ಸ್ಟ್ ಇದಕ್ಕೆ. ಓಕೆ, ಈಗ ನಾವು ಇದೇ ತೊಗೊಳ್ಳೋಣ. 144 ಡಿಗ್ರಿ ಇದೆ ಅಲ್ವಾ ಆ್ಯಪಲ್ದು, 144 ಡಿಗ್ರಿ ಎಲ್ಲಿ ಬರುತ್ತೆ ನೋಡಿ.
ಮತ್ತು ಇಲ್ಲಿ ಮೇಲೇನೂ ಒಂದು ಲೈನ್ ಇರುತ್ತೆ, ಕೆಳಗೂ ಒಂದು ಲೈನ್ ಇರುತ್ತೆ. ಬಟ್ ನಮಗೆ ಅಪ್ಟ್ಯೂಸ್ ಆ್ಯಂಗಲ್ 144 ಅಂದರೆ ಅಪ್ಟ್ಯೂಸ್ ಆ್ಯಂಗಲ್ ಅಂತ ಗೊತ್ತಲ್ವಾ. ಇಲ್ಲಿ ತೊಗೋಬೇಕು 144, 145 ಇಲ್ಲಿ ಬರುತ್ತಲ್ಲ, ಒಂದು ಕಡಿಮೆ. ನೆಕ್ಸ್ಟ್ ಏನು 54 ಇದೆ. 54ಗೂ ಅಷ್ಟೇ, ಈ ಲೈನ್ ಆದರೂ ಬೇಸ್ ತೊಗೋಬೋದು, ಈ ಲೈನ್ ಆದರೂ ಬೇಸ್ ತೊಗೋಬೋದು. 55 ಇದೆಲ್ಲ 1 ಡಾಟ್ ಕಡಿಮೆ ಇಲ್ಲಿ ಬರುತ್ತೆ. ಲೈನ್ ಜಾಯಿನ್ ಮಾಡಿ. ಓಕೆ, ನೋಡಿ ನಾವು ಉಳಿದಿದ್ದು ಒಂದು ಆ್ಯಂಗಲ್ 72 ಎಕ್ಸಾಕ್ಟ್ ಬಂದಿದೆ. ಆಟೋಮೆಟಿಕ್ಕಾಗಿ ಇವು 3 ಆ್ಯಂಗಲ್ ನಾವು ಏನು ಹಾಕಿರ್ತೀವಲ್ಲ ಲಾಸ್ಟ್ ಆ್ಯಂಗಲ್ ಆಟೋಮೆಟಿಕ್ ಕರೆಕ್ಟೇ ಬರುತ್ತೆ. ಓಕೆ, ಈ ರೀತಿ ನಾವು ಪೈ ಚಾರ್ಟ್ ಮಾಡೋದನ್ನು ಕಲಿಬೇಕು. ಫಸ್ಟು ನಾವು ಸೆಂಟ್ರಲ್ ಆ್ಯಂಗಲ್ ತಕ್ಕೋಬೇಕು. ಸೆಂಟ್ರಲ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿದ ಮೇಲೇ ನಮಗೆ ಪೈ ಚಾರ್ಟ್ ಮಾಡೋದಕ್ಕೆ ಸಾಧ್ಯ. ಈಗ ನೇಮಿಂಗ್ ಮಾಡೋಣ. ಆ್ಯಪಲ್ ಬನಾನಾ 90 ಇದೆ ಅಲ್ವಾ. ಸೊ ಬನಾನಾ ಇದು ಎಷ್ಟಿದೆ, 144 ಇದೆ. ಸಾರಿ, ಆ್ಯಪಲ್ ಇದು. ಓಕೆ, ಇದು ಎಷ್ಟಿದೆ, 54 ಇದೆ. ಪಪಾಯ ಇದು ಎಷ್ಟಿದೆ, 72 ಇದೆ. ಇದು ಜಾಕ್ ಫ್ರೂಟ್. ಓಕೆ, ಈ ರೀತಿ ಪೈ ಚಾರ್ಟ್ ಮಾಡೋದನ್ನು ಕಲಿಬೇಕು. ಇದಿಷ್ಟು ಕಲಿತ್ರೆ ನಮಗೆ ಎಕ್ಸಸೈಸಲ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಚಾನ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ. ಚಾನ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ ಅಂತಂದರೆ ಏನು ನೋಡಿ. ಪ್ರೊಬ್ಯಾಬಿಲಿಟಿ ಅಂದರೆ ನಾವು ಮಾತಾಡುವಾಗ ಹೇಳ್ತೀವಲ್ಲ, ಪ್ರೊಬ್ಯಾಬ್ಲಿ ನಮ್ಗೆ ಇದು ಬರ್ಬೋದೇನೋ, ಅಷ್ಟು ಮಾರ್ಕ್ಸ್ ಬರ್ಬೋದೇನೋ, ಇಷ್ಟು ಮಾರ್ಕ್ಸ್ ಬರ್ಬೋದೇನೋ ಅಂದರೆ ಅಂದಾಜು ಅಂತ ಹೇಳ್ತೀವಲ್ಲ, ಅದನ್ನು ಪ್ರೊಬ್ಯಾಬಿಲಿಟಿ ಅಂತೀವಿ. ಪ್ರೊಬ್ಯಾಬಿಲಿಟಿ ಟೆಲ್ಸ್ ದ ಡಿಗ್ರಿ ಆಫ್ ಅ ಅನ್ಸರ್ಟಿನಿಟಿ. ಇಟ್ ಮೆಷರ್ಸ್ ದ ಲೈಕ್ಲಿಹುಡ್ ದಟ್ ಆ್ಯನ್ ಇವೆಂಟ್ ವಿಲ್ ಅಕರ್ಸ್ ಅಂತ. ಅಂದಾಜಲ್ಲಿ ನಾವು ಹೇಳ್ತೀವಲ್ಲ, ನಮಗಿಷ್ಟು ಬರ್ಬೋದು, ಅಷ್ಟು ಬರ್ಬೋದು, ಮಳೆ ಬರ್ಬೋದೇನೋ ಅಂತಂತೀವಿ. ಬಂದರೆ ಬರ್ಬೋದು, ಇಲ್ಲದಿಲ್ಲ. ಮಾರ್ಕ್ಸ್ ಅಷ್ಟೇ ಬರ್ತವೆ, ಇಷ್ಟು ಪರ್ಸೆಂಟೇಜ್ ಬರ್ಬೋದು ಅಂತೀವಿ. ಆದರೆ ಅಷ್ಟೇ ಬರುತ್ತಾ ಗೊತ್ತಿಲ್ಲ, ಅದು ನಮಗೆ ಎಷ್ಟು ಬರುತ್ತೆ. ಆದರೆ ನಾವು ಒಂದು ಅಂದಾಜು ಹೇಳ್ತೀವಿ. ಓಕೆ, ಅದನ್ನೇ ಪ್ರೊಬ್ಯಾಬಿಲಿಟಿ. ಔಟ್ಕಮ್ಸ್ ಅಂದರೆ ಏನು ನೋಡಿರಿ. ವೆನ್ ವಿ ಡೂ ಎನ್ ಎಕ್ಸ್ಪೆರಿಮೆಂಟ್ ದೆನ್ ದೇರ್ ಕುಡ್ ಬಿ ಡಿಫ್ರೆಂಟ್ ರಿಸಲ್ಟ್ಸ್. ದೀಸ್ ಪಾಸಿಬಲ್ ರಿಸಲ್ಟ್ಸ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆರ್ ಕಾಲ್ಡ್ ಔಟ್ಕಮ್ಸ್. ಅಂದರೆ ಏನು, ಈಗ ನೋಡಿ, ಫಾರ್ ಎಕ್ಸಾಂಪಲ್ ದೇರ್ ಆರ್ 2 ಪಾಸಿಬಲ್ ಔಟ್ಕಮ್ಸ್. ಒಂದು ಕಾಯಿನ್ ಇದೆ, 1 ರೂಪಾಯಿ ಕಾಯಿನ್. ಟಾಸ್ ಮಾಡ್ತೀವಲ್ಲ, ಟಾಸ್ ಮಾಡಿದಾಗ ಏನು ಬರುತ್ತೆ ನಮಗೆ ಅಂದರೆ ಏನು ಪಾಸಿಬಲ್ ಇದೆ, ಹೆಡ್ ಆ್ಯಂಡ್ ಟೇಲ್ ಯಾವುದಾದ್ರೂ ಒಂದು ಬೀಳ್ಬೋದು ಅಲ್ವಾ. ಅದನ್ನೇ ನಾವು ಔಟ್ಕಮ್ಸ್ ಅಂತ ಹೇಳ್ತೀವಿ. ಔಟ್ಕಮ್ಸ್ ಅಂದರೆ ಹೆಡ್ ಆದರೂ ಬೀಳ್ಬೋದು, ಟೇಲ್ ಆದರೂ ಬೀಳ್ಬೋದು. ಅದನ್ನು ನಾವು ಔಟ್ಕಮ್ಸ್ ಅಂತ ಹೇಳಬೇಕು. ಆದರೆ ಒಂದೇ ಬರೋದು, ಎರಡೂ ಬರೋಲ್ಲ. ಓಕೆ, ಅದರದ್ದು ಫಾರ್ಮುಲಾ ಏನಿದೆ ನೋಡೋಣ. ನಂಬರ್ ಆಫ್ ಫೇವರಬಲ್ outcomes divided by total number of total number of possible outcomes. ಅಂದರೆ ಈಗ ನೋಡಿ, ನಮಗೇನು ಬೇಕು, ಹೆಡ್ ಬೇಕಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಹೆಡ್ ಬೇಕಿರುತ್ತೆ. ಓಕೆ, ಅದು ನಮ್ಮ ಫೇವರೇಬಲ್ ಆಯ್ತು. ಫೇವರೇಬಲ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಿದ್ದೀನಿ. ಫೇವರೇಬಲ್ ಅಂದರೆ ಏನು ಅಂದರೆ ನಮಗೇನು ಬೇಕು, ಹೆಡ್ ಬೇಕಪ್ಪ. ನಾವು ಹೆಡ್ ಬೇಕಂದ್ರೆ ಏನು ಬರೋದು, ಹೆಡ್. ಓಕೆ, ಕೆಳಗಡೆ ಏನು ಬರುತ್ತೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಟೋಟಲ್ ನಂಬರ್ ಆಫ್ ಏನಿದೆ, 2 ಇದೆ, ಹೆಡ್ ಆ್ಯಂಡ್ ಟೇಲ್. ಸೊ ಏನು ಅಂತ ಬರಿಬೋದು, ಇದಕ್ಕೆ ನಾವು 1/2 ಅಂತ ಬರಿಬೋದು. ನೋಡಿ, 1/2 ಅಂತ ಬರಿಬೋದು. ಯಾಕೆ, ನಾವು ಯಾವ ಒಂದು ಇಟ್ಕೊಂಡಿರ್ತೀವಿ, ಹೆಡ್ ಆರ್ ಟೇಲ್ ಯಾವುದಾದ್ರು ಒಂದು. ಆದರೆ ಅಲ್ಲಿ ಪಾಸಿಬಲ್ ಇರೋದು 2. ಅದನ್ನು ಹೇಳ್ತೀವಿ, ಇದನ್ನು ಫಾರ್ಮುಲಾ ಇದು. ಓಕೆ, ಅದೇ ಬೇರೆ ಡೈಸ್ ತೊಗೊಂಡಿವಪ್ಪ. ಫಾರ್ ಎಕ್ಸಾಂಪಲ್ ಡೈಸ್ ಅಂತಂದರೆ ಹಾಕ್ತೀವಲ್ಲ, ಲೂಡೋ ಆಡ್ತೀವಿ, ಅದು ಆ ಡೈಸ್ ತೊಗೊಂಡಾಗ
ಏನು ಪಾಸಿಬಿಲಿಟಿ ಇರುತ್ತೆ ಬರೋದು? 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಇಷ್ಟೆಲ್ಲ ಪ್ರೊಬಬಿಲಿಟಿ ಇರುತ್ತೆ. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವೇನು ಅಂದ್ಕೊಂಡಿರ್ತೀವಿ, ವಿತಿನ್ ಅಂದರೆ ಸ್ಮಾಲರ್ ದ್ಯಾನ್ 4 ಅಂತ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಸ್ಮಾಲರ್ ದ್ಯಾನ್ 4 ಅಂತ ಇಟ್ಕೊಂಡು ಅವಾಗ ಏನೇನು ಚಾನ್ಸಸ್ ಇರ್ತವೆ? ಫೇವರೇಬಲ್ ಏನೇನು ಬರ್ತವೆ ನಮಗೆ? 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು ಅಲ್ವಾ? ಸೊ 4 ಅಂತ ಫೇವರೇಬಲ್ ಆಗಬೇಕು. ಕೆಳಗಡೆ ಟೋಟಲ್ ನಂಬರ್ ಆಫ್ ಎಷ್ಟಿದ್ದಾವೆ? ಪಾಸಿಬಲ್ ಔಟ್ಕಮ್ಸು 6 ಇದ್ದಾವೆ. ಓಕೆ, ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ? 2/3 ಇಸ್ ಈಕ್ವಲ್ಸ್ ಟು 2/3. ಇದು ಔಟ್ಕಮ್ಸ್ ಆಯಿತು. ಓಕೆ, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಆಫ್ 2a ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂತ ಫಾರ್ಮುಲಾ ಇದು. ಓಕೆ, ಇದನ್ನು ಈ ರೀತಿ ಮಾಡಬೇಕು. ಇದಿಷ್ಟೆಲ್ಲ ಗೊತ್ತಿದ್ರೆ ನಮಗೆ ಎಕ್ಸಸೈಸ್ ಮಾಡೋದು ಈಸಿ ಆಗುತ್ತೆ. ಈಗ ನೆಕ್ಸ್ಟ್ ಹೋಗೋಣ.